ದಿನ 11 ಸಂಜೆ 5:30 ಇಲ್ಲಿ ಬಡಕಿಲಾ ಪ್ರದೀಪ್ ಅವರು ದೀಪಿಕಾ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇರ್ತಾರೆ. ಸ್ಪೆಷಲ್ ಗೆಸ್ಟ್ ಯಾರು ಅಂತ ಐ ಲೈಕ್ ಮ್ಯೂಸಿಕ್. ಸೊ ನಗು ಎಂದಿದೆ ಮಂಜಿನ ಬೆಂದು. ನಿಮ್ಗೆ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಅದ್ ಯಾವ್ದು? ಅದನ್ನ ಶೇರ್ ಮಾಡಕ್ಕೆ ಇಷ್ಟ ಇಲ್ಲ. ಹೇಳ್ತೀನಿ. ಮೋರ್ ದ್ಯಾನ್ 30,000 ವಾಯ್ಸ್ ಕೊಟ್ಟಿರ್ತಾರೆ ಅವರು. ಬಡಕೆಲ್ಲ ಪ್ರದೀಪ್ ಅವ್ರು ಇವತ್ತು ನಮ್ಮ ಜೊತೆ. ಹಾಯ್ ಹಲೋ ಗುಡ್ ಈವ್ನಿಂಗ್. ನಾನು ನಿಮ್ಮ ದೀಪಿಕಾ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ ಆ್ಯಂಡ್ ಯಾರ್ಯಾರು ಇವಾಗ ಲೈವ್ ಜಾಯಿನ್ ಆಗ್ತಾ ಇದ್ದೀರಾ ಎಲ್ರಿಗೂ ನನ್ನ ಚಿಟ್ಚಾಟ್ ಶೋಗೆ ವೆಲ್ಕಮ್. ಆ್ಯಂಡ್ ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇರ್ತಾರೆ. ಸ್ಪೆಷಲ್ ಗೆಸ್ಟ್ ಯಾರು ಅಂತ ಹೇಳ್ತೀನಿ. ಸೊ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟು ಆಮೇಲೆ ಅವ್ರ ನೇಮ್ ಏನಂತ ಹೇಳ್ತೀನಿ. ಅವರು ಆ್ಯಕ್ಟರ್, ಸಿಂಗರ್, ವಾಯ್ಸ್ ಓವರ್ ಆರ್ಟಿಸ್ಟ್, ರೈಟರ್, ಜರ್ನಲಿಸ್ಟ್ ಎಲ್ಲನೂ ಕೂಡ ಆಗಿರ್ತಾರೆ. ಆ್ಯಂಡ್ ಇದುವರೆಗೂ ಮೋರ್ ದ್ಯಾನ್ 30,000 ವಾಯ್ಸ್ ಕೊಟ್ಟಿರ್ತಾರೆ ಅವರು. ಆ್ಯಂಡ್ ಕನ್ನಡ, ತಮಿಳ್ ಸೀರಿಯಲ್ಸಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಹಿಂದಿ, ಕನ್ನಡ, ತಮಿಳ್, ತೆಲುಗು, ತುಳು ಇಷ್ಟು ಭಾಷೆ ಲ್ಯಾಂಗ್ವೇಜಲ್ಲೂ ವಾಯ್ಸ್ ಕೊಟ್ಟಿರ್ತಾರೆ ಅವರು. ಆ್ಯಂಡ್ ಅವ್ರು ಯಾರಂದರೆ ಈಸ್ ನನ್ ಅದರ್ ದೆನ್ ಬಡಕೆಲ್ಲ ಪ್ರದೀಪ್ ಅವ್ರು ಇವತ್ತು ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರು ಕೇಳಿಲ್ಲ ಹೇಳಿ ಕನ್ನಡ. ಆ್ಯಂಡ್ ಅವ್ರ ಜೊತೆ ಇವಾಗ ಲೈವ್ ಜಾಯಿನ್ ಆಗಿ ಕೂಡ. ಆ್ಯಂಡ್ ಯಾರ್ಯಾರು ಇವಾಗ ಲೈವ್ ಜಾಯಿನ್ ಆಗ್ತಿದ್ದೀರಾ ಎಲ್ರಿಗೂ ಹಾಯ್, ಗುಡ್ ಈವ್ನಿಂಗ್. ನಾನು ಇವಾಗ ಪ್ರದೀಪ್ ಅವ್ರನ್ನ ಇನ್ನೇನು ಲೈವ್ ಜಾಯಿನ್ ಮಾಡಿಕೊಂಡು ಅವ್ರ ಹತ್ರ ಸಾಕಷ್ಟು ಕ್ವೆಶನ್ಸ್ ಇದೆ, ಕೇಳೋಣ ಎಲ್ಲಾನು. ಹಾಯ್ ತನು, ಹಾಯ್ ಮಧು, ಹಾಯ್. ಆ್ಯಂಡ್ ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಬರೀ ಕನ್ನಡ ಅಲ್ಲದೆ ಕನ್ನಡ, ತೆಲುಗು, ತಮಿಳ್, ಹಿಂದಿ ಆ್ಯಂಡ್ ತುಳು ಭಾಷೆಯಲ್ಲೂ ಕೂಡ ಅವರು ವಾಯ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಇವನ್ ಬಿಗ್ ಬಾಸ್ ಅಲ್ಲೂ ಯಾರು ಅವ್ರ ವಾಯ್ಸ್ ಕೇಳಿರಲ್ಲ ಹೇಳಿ, ಟಿವಿ ಆಡ್ಸ್ ಅಲ್ಲೂ ಅವ್ರು ವಾಯ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ತುಂಬ ಟಿವಿ ಆಡ್ಸ್ ಅಲ್ಲಿ ಅವ್ರು ವಾಯ್ಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕೂಡ ಈಸ್ ಅಂತ ಹೇಳ್ಬೋದು. ನಮಸ್ಕಾರ. ಹಾಯ್ ಹಲೋ. ಹಾಯ್ ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹೇಗಿದ್ದೀರಿ? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ನಮಗೆ ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಶೋಗೆ ಜಾಯಿನ್ ಆಗಿದ್ದಕ್ಕೆ. ಐ ಆಮ್ ಸಾರಿ, ಅದೇ ಸ್ವಲ್ಪ ರೆಕಾರ್ಡಿಂಗ್ ಅದು ಇದು ಸ್ವಲ್ಪ ಇದಿತ್ತು. ಸೊ ಹಾಗಾಗಿ ಜಾಸ್ತಿ ತುಂಬಾ ದಿನ ಹಿಂದೆನೆ ನೀವು ಕೇಳಿದ್ರಿ ಕೂಡ ನಿಮ್ಗೆ ಅದ್ರ ಬಗ್ಗೆ ರೆಸ್ಪಾಂಡ್ ಮಾಡಕ್ಕೂ ಆಗಿರ್ಲಿಲ್ಲ. ತುಂಬಾ ದಿನದ ನಂತರ ನನ್ನ ಫಾಲೋವರ್ಸ್ ಜೊತೆ ಕೂಡ ಮಾತಾಡೋದಕ್ಕೂ ಕೂಡ ತುಂಬಾ ದಿನ ಆಗಿರ್ಲಿಲ್ಲ. ಸೊ 1 ಸೆಕೆಂಡ್ ಸ್ವಲ್ಪ ಬೆಳಕು ಕಡಿಮೆ ಇದೆ ಅನ್ಸುತ್ತೆ. ಬೆಟರಾ? ಅಂಡ್ ನಾನು ಅವಾಗಲೇ ಹೇಳ್ತಾ ಇದ್ದೆ, ಮೋರ್ ದ್ಯಾನ್ 30,000 ಅಷ್ಟು ನೀವು ವಾಯ್ಸಸ್ ಕೊಟ್ಟಿದ್ದೀರಾ ಇದುವರೆಗೂ. ಕನ್ನಡ, ತಮಿಳ್, ತೆಲುಗು, ಹಿಂದಿ, ತುಳು ಅಲ್ಲಿ ಕೂಡ ನೀವು ವಾಯ್ಸ್ ಕೊಟ್ಟಿದ್ದೀರಾ. ಅಂಡ್ ಅದೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನೆಲ್ಲ ಬಿಟ್ಟು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಶೋ ಮಾಡೋಣ ಅಂತ ಸ್ವಲ್ಪ ಡಿಫ್ರೆಂಟ್ ಕ್ವೆಶನ್ಸ್ ಕೇಳ್ತೀನಿ. ಅಂಡ್ ನಿಮ್ಮ ಹುಟ್ಟೂರು ಪುತ್ತೂರು. ಅಂಡ್ ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಒಂದು ಚಿಕ್ಕದಾಗಿ ಇಂಟ್ರಡಕ್ಷನ್ ಕೊಟ್ಬಿಡಿ. ಚೈಲ್ಡ್ಹುಡ್ ಡೇಸ್ ಬಗ್ಗೆ ಅಂಥದ್ದು ಅಂದ್ರೆ ಎಷ್ಟು ಅಂತಂದ್ರೆ ತುಂಬಾ ಸಖತ್ ತಂಟೆ ತರ್ಲೆ ಇವತ್ತಿಗೂ ನೆನಪಿಸ್ಕೊಳ್ತಾರೆ ಜನ. ಸೊ ಅದಂತೂ ಪಕ್ಕಾ ಹೇಳ್ಬೋದು. ಬಿಕಾಸ್ ಐ ವಾಸ್ ವೆರಿ ಅಂದ್ರೆ ಆಕ್ಟಿವ್ ಆಗಿದ್ದೆ, ತುಂಬಾ ಇದ್ ಮಾಡ್ತಿದ್ದೆ. ಸೊ ಇವಾಗ್ಲೂ ಅಷ್ಟೇ, ಒಂದ್ ಕೆಲಸ ಅಲ್ಲ, 1000 ಕೆಲಸಗಳು, 1000 ಯೋಚನೆಗಳು ಮೈಂಡ್ ಅಲ್ಲಿ ಇರುತ್ತೆ. ಸೊ ಅದು ಹುಟ್ಟುಗುಣ ಇದರಲ್ಲಿ ಬಿಟ್ಟು ಹೋಗಲ್ಲ. ಸೊ ಅದೇ ತರಾನೇ ಅದು ಕಂಟಿನ್ಯೂ ಆಗಿದೆ. ಸೊ ಐ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಅದು ಕಂಟಿನ್ಯೂ ಆಗ್ತಾ ಇದೆ ಇವಾಗ. ಅಂಡ್ ಇವಾಗ್ಲೂ ಕೂಡ ತುಂಬಾ ತರಲೆ ಆಗಿದ್ದೀರಾ ನೀವು, ಲೈಕ್ ಚೈಲ್ಡ್ಹುಡ್ ತರನೇ. ಚೈಲ್ಡ್ಹುಡ್ ತರ ಅಲ್ಲ, ಬಟ್ ಆ ತರಲೆ ತುಂಟಾಟಗಳು ಅದು ಅದರ ಒಂದು ಎಳೆ ಇದ್ದೇ ಇರುತ್ತೆ ಲೈಫ್ ಅಲ್ಲಿ. ಅದ್ ಬಿಟ್ಟು ಹೋಗಿಲ್ಲ. ನಾಟ್ ದ ಸೇಮ್ ವೇ, ಬಟ್ ಇದೆ ಸ್ವಲ್ಪ. ಅಂಡ್ ಇವಾಗ ನಾನು ಕ್ವೆಶನ್ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಕಮ್ಮಿ ಟೈಮ್ ಇರೋದ್ರಿಂದ
ಸ್ವಲ್ಪ ಬೇಗ ಶೋ ಸ್ಟಾರ್ಟ್ ಮಾಡೋಣ ಅಂತ. ಅಂಡ್ ನಿಮ್ಮ ಶೋರ್. ಬಿಗ್ಗೆಸ್ಟ್ ಅಡಿಕ್ಷನ್ ಏನು? ಬಿಗ್ಗೆಸ್ಟ್ ಅಡಿಕ್ಷನ್ ಅಂದ್ರೆ ಬೇರೆ ಬೇರೆ ರೀತಿಲಿದೆ, ಬಟ್ ಐ ಫೀಲ್ ನನಗೆ ನನ್ನ ಕೆಲಸದಲ್ಲಿ ಇನ್ವಾಲ್ವ್ ಆಗೋದು, ಅದನ್ನ ಎಸ್. ಮಾಡ್ತಾ ಇರ್ಬೇಕಿದ್ರೆ ಬೇರೆ ವಿಷಯಗಳೆಲ್ಲ ಮರೆತು ಹೋಗುವಂತದ್ದು, ಅದು ದಟ್ ಇಸ್ ದಟ್ ಹಸ್ ಬಿನ್ ದೇರ್, ಅದು ತುಂಬಾ ಸಮಯದಿಂದ ಇರುವಂತದ್ದು. ಬಟ್ ಅದರ್ವೈಸ್ ಬೇರೆ ಬೇರೆ ಮಧ್ಯದಲ್ಲಿ ಬಂದು ಹೋಗೋದಿರುತ್ತೆ, ಬಟ್ ದೋಸ್ ಆರ್ ಆಲ್ ಮೊಮೆಂಟರಿ. ಬಟ್ ಎಸ್. ಇದು ಒಂದು ಬಿಟ್ರೆ ಐ ಲೈಕ್ ಮ್ಯೂಸಿಕ್. ಸೊ ಮ್ಯೂಸಿಕ್. ಅದು ಎಸ್, ನೀವು ಸಿಂಗರ್ ಕೂಡ, ಹಾಡ್ ಕೂಡ ತುಂಬಾ ಚೆನ್ನಾಗಿ ಹಾಡ್ತೀರಾ. ಹಾಡ್ತೀನಿ, ಧೈರ್ಯ ಮಾಡಿ. ಎಸ್, ಬಟ್ ಆಕ್ಟರ್, ವಾಯ್ಸ್ ಓವರ್ ಆರ್ಟಿಸ್ಟ್, ಜರ್ನಲಿಸ್ಟ್ ಇದನ್ನೆಲ್ಲ ಬಿಟ್ಟು ಸಿಂಗರ್ ಆಗಿದ್ ಹೇಗೆ? ಸಿಂಗರ್ ಆಗಿದ್ದು ಅಂತಂದ್ರೆ ಇವತ್ತಿಗೂ ಆಗಿದ್ದೀನ ಇಲ್ವಾ ಅಂತ ನಂಗೆ ಡೌಟ್ ಇದೆ. ಬಿಕಾಸ್ ಸಿಂಗಿಂಗ್ ಇಸ್ ಸಮಥಿಂಗ್ ದಟ್ ಐ ಲೈಕ್. ಅಂದ್ರೆ ಚಿಕ್ಕವನಿದ್ದಾಗಿಂದಾನೇ ನಾನು ಸಂಗೀತದ ವಾತಾವರಣದಲ್ಲಿ ಬೆಳೆದವನು. ಸೊ ಅದನ್ನ ಸಂಗೀತ ಎಸ್. ಕೇಳ್ತಾ, ಹಾಡುಗಳು ಕೇಳ್ತಾ, ಪ್ಲಸ್ ನಂಗೆ ನ್ಯಾಚುರಲಿ ಹಳೆ ಇದು ಹಿಂದಿ ಹಾಡುಗಳು ಇರ್ಬೋದು, ಹಳೆ ಕನ್ನಡ ಹಾಡುಗಳು ಇರ್ಬೋದು, ಅದ್ರ ಮೇಲೆ ಒಲವು ಜಾಸ್ತಿ. ಸ್ವಲ್ಪ ಮೆಲಡಿ ಆ ತರದ್ರ ಮೇಲೆ ಸ್ವಲ್ಪ ಜಾಸ್ತಿ ಒಲವಿದೆ ನಂಗೆ. ಹಾಗಾಗಿ ಅದನ್ನ ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ, ಅದ್ರ ಬಗ್ಗೆ ಗಮನ ಕೊಡ್ತೀನಿ, ಅದನ್ನ ಕೇಳ್ತಾ ಇರ್ತೀನಿ, ಮತ್ ಸುಮ್ನೆ ಇರಲ್ಲ, ಹಾಡ್ತಾ ಇರ್ತೀನಿ. ಅದು ಹಾಡ್ತಾ ಬಾತ್ರೂಮ್ ಅಲ್ಲಿ ಇರ್ತೀರಾ. ಮಾತ್ರ ಅಲ್ಲ, ಹೊರಗಡೆನೂ ಅಷ್ಟೇ, ಆ ಕಡೆ ಈ ಕಡೆ ಹೋಗ್ತಾ, ಅಂಡ್ ಕಾರಲ್ಲಿ ನೀವ್ ಈ ಹೋಗ್ತಾ. ತರ ಹಾಡಕ್ ಸ್ಟಾರ್ಟ್ ಮಾಡಕ್ಕೆ ಮೇನ್ ನಿಮ್ ವಾಯ್ಸ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದಲ್ವಾ? ಅದು ಪ್ರಾಬಬ್ಲಿ ಆಮೇಲೆ ಗೊತ್ತಾಯ್ತಿರ್ಬೇಕು ನಂಗೂನು ಜನಕ್ಕೂನು. ಬಟ್ ಐ ವಾಸ್ ಅಂದ್ರೆ ಮೊದ್ಲಿಂದಾನು ಹಾಡ್ತಾ ಇದ್ದೆ, ಬಟ್ ಆ ವಾಯ್ಸ್ ಓವರ್ ಮಾಡ್ತಾ ಮಾಡ್ತಾ ನಂಗೆ ಅದ್ರ ಮೇಲೆ ಕಂಟ್ರೋಲ್ ಜಾಸ್ತಿ ಬರಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಇನ್ ಎಸ್. ಸಿಂಗಿಂಗ್, ಇನ್ ಡೂಯಿಂಗ್, ಅಂದ್ರೆ ಅದನ್ನ ಸ್ವಲ್ಪ ಏನ್ ಹೇಳೋದು, ಏರಿಳಿತಗಳನ್ನ ಇದ್ ಮಾಡೋದು. ಬಟ್ ನಾನ್ ಚಿಕ್ಕವನಿದ್ದಾಗನೆ, ನಾನು ಸ್ಕೂಲಲ್ಲಿ ಇದ್ದಾಗ ಭಜನ್ಸ್ ಹಾಡೋದಿರ್ಬೋದು, ಅಥವಾ ಕಾಲೇಜಲ್ಲಿ ಇದ್ದಾಗ ಸಿಂಗಿಂಗ್ ಕಾಂಪಿಟಿಷನ್ ಗಳಿಗೆ ಹೋಗೋದು, ಅಥವಾ ಸ್ಟೇಜ್ ಅಲ್ಲಿ ಹಾಡೋದು, ಸುಮ್ನೆ ಹುಚ್ಚಾಟಕ್ಕೆ ಹಾಡೋದು ಇರುತ್ತೆ. ವರ್ಕ್ ಸ್ಟಾರ್ಟ್ ಎಸ್, ಆದಾಗ ಐ ಹೌದು. ವಾಸ್ ಜಸ್ಟ್ ಅ ರಿಪೋರ್ಟರ್, ಅಂದ್ರೆ ಒಂದು ನ್ಯೂಸ್ ಚಾನೆಲ್ ರಿಪೋರ್ಟ್ ಮಾಡ್ತಾ ಇದ್ದೆ. ಅಲ್ಲಿ ಸುಮ್ನೆ ಫ್ರೀ ಟೈಮ್ ಅಲ್ಲಿ ಇದ್ದಾಗ, ಅಥವಾ ನಮ್ ಸಣ್ಣ ಗ್ಯಾದರಿಂಗ್ ಗಳಾದಾಗ ಎಲ್ಲ ನನ್ನನ್ನು ಕರೆದು ಒಂದು ಹಾಡು ಅದು ಇದು ಅಂತ ಹೇಳ್ಕೊ. ಯಾಕಂದ್ರೆ ಅಳಿದ ಊರಿಗೆ ಉಳಿದವನೇ ಒಡೆಯ ಅಂತ ಹೇಳ್ತಾರಲ್ಲ, ಸೊ ಅಲ್ಲಿ ಬೇರೆ ಯಾರು ಸಿಂಗರ್ಸ್ ಇರ್ತಿರ್ಲಿಲ್ಲ. ಸೊ ಐ ಯೂಸ್ ಟು ಎಸ್. ಸಿಂಗ್. ಅಂಡ್ ಎಸ್, ನಿಮ್ಮ ಲೈಫ್ ಅಲ್ಲಿ ನನ್ ಯಾರನ್ನ ಮೀಟ್ ಮಾಡಕ್ ಆಗದೇ ಇಲ್ಲ ಅನ್ನೋನ್ ಯಾರನ್ನಾದ್ರೂ ಮೀಟ್ ಮಾಡಿರೋದಿದ್ಯಾ? ಆಕ್ಚುಲಿ ಹಂಗ ಹೇಳೋದಾದ್ರೆ, ನಾನು ಚಿಕ್ಕವನಿದ್ದ, ಅಂದ್ರೆ ಆಗೋದಿಲ್ಲ ಅನ್ನುವಂಥದ್ದಲ್ಲ, ಬಟ್ ಚಿಕ್ಕವನಿದ್ದಾಗಿಂದ ಈ ಟಿವಿ ನೋಡೋದು, ಸೀರಿಯಲ್ಗಳಿರ್ಬೋದು, ಸಿನಿಮಾ ನೋಡೋದು, ಅದೆಲ್ಲ ಇರೋದೇ ಅಲ್ವಾ. ಸೊ ಎಸ್. ಅದನ್ನೆಲ್ಲ ಮಾಡ್ತಾ ಇದ್ದೆ ನಾನು. ಬಟ್ ಇವಾಗ ಅಂದ್ರೆ ಆಫ್ಟರ್ ಗೆಟಿಂಗ್ ಇನ್ ಟು ಇಟ್, ಅದ್ರಲ್ಲಿ ಆಕ್ಟ್ ಮಾಡೋದಿರ್ಬೋದು, ಆಂಕರಿಂಗ್ ಮಾಡೋದಿರ್ಬೋದು, ಟಿವಿ ಒಂದು ಭಾಗ, ಸಿನಿಮಾದ ಒಂದು ಭಾಗ ಆದ್ಮೇಲೆ ನಂಗೆ ಅನ್ಸಿದ್ದು, ಆ ಚಿಕ್ಕವನಿದ್ದಾಗ ಇದ್ರ ಬಗ್ಗೆ ಇಮ್ಯಾಜಿನೂ ಮಾಡಿರ್ಲಿಲ್ಲ, ನಾನು ಇದ್ರ ಭಾಗವಾಗ್ತೀನಿ, ನಾನು ಇದ್ ಮಾಡ್ತೀನಿ ಅಂತ ಹೇಳ್ಕೊಂಡು. ಸಮಥಿಂಗ್ ದಟ್ ಸ್ಟಿಲ್ ಸರ್ಪ್ರೈಸಸ್ ಮೀ. ನಂಗೆ ಅದೊಂದು ಅಚ್ಚರಿಯ ಇದೇನೆ. ನಂಗೆ ಆಸೆ ಇತ್ತು, ಹೌದು, ಬಟ್ ಅದನ್ನ ಮಾಡ್ತೀನಿ. ಅದ್ರ ಬಗ್ಗೆ ಅಂದ್ರೆ ಅದ್ರಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗ್ತೀನಿ, ಎಂಟರ್ ಆಗ್ತೀನಿ ಅನ್ನೋದ್ರ ಬಗ್ಗೆ ನಂಗೆ ಸ್ವಲ್ಪ ಕೂಡ ಇಮ್ಯಾಜಿನೇಷನ್ ಇರ್ಲಿಲ್ಲ. ಸೊ ದಟ್ಸ್ ನೈಸ್. ಲೈಕ್ ಸಮಥಿಂಗ್. ಅಂದ್ರೆ ಏನು ಇಮ್ಯಾಜಿನೇಷನ್ ಇಲ್ಲದೆ ಚಿಕ್ಕ ವಯಸ್ಸಿಂದ ಇದೇ ಫೀಲ್ಡ್ ಹೋಗ್ಬೇಕು ಅಂತ ಡ್ರೀಮ್ ಏನು ಇಲ್ಲದೆ ಸಡನ್ ಆಗಿ ಬಂದಿದ್ದು. ಖಂಡಿತ, ನೋ ಡೌಟ್ ಅಬೌಟ್ ದಟ್. ಆಸೆ ಎಸ್. ಇತ್ತು. ಎಸ್. ಅಂಡ್ ನಿಮ್ಮ ವೀಕ್ನೆಸ್ ಏನು? ವೀಕ್ನೆಸ್ ವೀಕ್ನೆಸ್ ಯಾರು ಬಿಟ್ಕೊಡ್ಬಾರ್ದಂತೆ. ಪರವಾಗಿಲ್ಲ, ಹೇಳಿ. ವೀಕ್ನೆಸ್ ಅಂತಂದ್ರೆ, ಒನ್ ಸೆಕೆಂಡ್. ಎಸ್. ವೀಕ್ನೆಸ್ ಅಂತಂದ್ರೆ ಕೆಲವು ಸತಿ ಅದು ನಂದು ಅಂತ ಅಲ್ಲ, ಹೆಚ್ಚಿನವ್ರ ವೀಕ್ನೆಸ್ ಅದೇನೆ. ನಾವು ಕೆಲವು ಸತಿ ನಂಬಬಾರದವ್ರನ್ನ ನಂಬಿಡ್ತೀವಿ. ಹೌದು. ಸೊ ಐ ಫೀಲ್ ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವೀಕ್ನೆಸ್, ನನ್ನಲ್ಲಿ ಅಂತ ಅಲ್ಲ, ತುಂಬಾ ಜನರಲ್ಲಿ. ಅದಕ್ಕೆ ನಾನ್ ಯಾರಿಗೂ ಹೋದ್ರು, ಯಾರು ಇದು ಮಾಡಿದ್ರು ನನ್ನನ್ನು ನಂಬೇಡಿ ಅಂತೀನಿ, ನಿಮ್ಮನ್ನ ನಾನ್ ನಂಬಲ್ಲ ಅಂತಾನೆ ನೇರವಾಗಿ ಹೇಳ್ಬಿಡ್ತೀನಿ. ನೈಸ್. ಲೈಕ್ ಆತರ ಹೇಳೋದು ಒಳ್ಳೇದ್ ಅನ್ಸುತ್ತೆ. ನಮ್ಮಲ್ಲಿ ನಂಬಿಕೆ ಇರಬೇಕು ಫಸ್ಟ್. ಸೊ ದಟ್ ಇಸ್ ಸಮಥಿಂಗ್ ದಟ್ ಐ ಬಿಲೀವ್ ಇನ್. ಎಸ್. ನಿಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಯಾವ್ದದು? ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಒಂದು ಎರಡು ಅಂತಿಲ್ಲ, ತುಂಬಾನೇ ಇದೆ. ಸೊ ಯಾವ್ದಾದ್ರು ಒಂದು. ಮೆಮೊರೇಬಲ್ ಮೂಮೆಂಟ್ ಹಂಗೆ ಪಿಕ್ ಮಾಡೋದು ಅಂತಂದ್ರೆ ಐ ಡೋಂಟ್ ನೋ, ಆತರ ಇದ್ ಮಾಡಕ್ ಹಂಗ ನಿಮಗೆ ಹೇಳಕ್ ಬೆಸ್ಟ್ ಆಗಲ್ಲ. ಅನ್ಸಿದ್ದು? ಬಟ್ ಸಮಥಿಂಗ್ ದಟ್ ಈಗ ನಂಗೆ ನೆನಪು ಬರೋದು ಅಂತಂದ್ರೆ,
ನಾನು ನನ್ನ ಕಾಲೇಜ್ ಟೈಮ್ ಅಲ್ಲಿ ಇದ್ದಾಗ, ಸುಮ್ನೆ ಒಂದು ಉದಾಹರಣೆಯಾಗಿ ಹೇಳೋದಾದ್ರೆ, ಬಿಕಾಸ್ ದರ್ ಆರ್ ಸೋ ಮೆನಿ. ನಾನು ಯಾಕಂದ್ರೆ ಲೈಫ್ ಅಂತಂದ್ರೆ ಒಂದೇ ಸ್ಪೆಸಿಫಿಕ್ ಮೊಮೆಂಟ್ ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ನಂಬ್ಕೊಂಡ್ ಬಾಳೋನಲ್ಲ ನಾನು. ಬಿಕಾಸ್ ಇವಾಗ ಈ ಕ್ಷಣದಲ್ಲಿ ನಾನೇನೋ ಒಂದ್ ಕೆಲಸ ಮಾಡಿ ಅದು ಕೆಲಸ ಯಾರಿಗ್ ನಾನ್ ಮಾಡಿ ಕಳ್ಸ್ಕೊಟ್ನೋ ಅವ್ರಿಗೆ ಅದು ಖುಷಿ ಆಯ್ತು ಅಂತಂದ್ರೆ, ಅವರಿಂದ ಅಪ್ರಿಸಿಯೇಷನ್ ಸಿಕ್ತು ಅಥವಾ ನಾನ್ ಬೆಸ್ಟ್ ಔಟ್ಪುಟ್ ಅದಕ್ಕೆ ಕೊಟ್ಟೆ ಅಂತಂದ್ರೆ ನಂಗೆ ಅದೇ ಬೆಸ್ಟ್ ಮೂಮೆಂಟ್. ಸೊ ಆತರ. ಸೊ ನಾನು ಕಾಲೇಜಲ್ಲಿ ಇದ್ದಾಗ ನಾನು ಐ ವಾಸ್ ವರ್ಕಿಂಗ್ ಆನ್ ಒಂದು ನಮ್ಗೆ ಸ್ಟೂಡೆಂಟ್ ಮ್ಯಾಗಝಿನ್ ಗಳೆಲ್ಲ ಮಾಡ್ತೀವಿ. ಸೊ ಒಂದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ವಿ. ಅದ್ರದ್ದು ಹೋಲ್ ಅಂಡ್ ಸೋಲ್ ಅಂದ್ರೆ ಅದ್ರ ಓವರ್ ಆಲ್ ಇದನ್ನ ನಾನೇ ನೋಡ್ಕೊಳ್ತಾ ಇದ್ದೆ. ಡಿಸೈನ್ ಇಂದ ಹಿಡಿದು ಕಂಟೆಂಟ್ ಕೋಆರ್ಡಿನೇಷನ್ ಅದು ಇದೆಲ್ಲ ಮಾಡ್ತಾ ಇದ್ದೆ. ಬೇರೆಯವರು ಇದ್ರು, ಬಟ್ ನಾವು ಕ್ರಿಸ್ಮಸ್ ಹಾಲಿಡೇಸ್ ಅಲ್ಲಿ ಅದನ್ನ ಮಾಡ್ಕೊಂಡು ರಜೆನು ತಗೊಳ್ದೆ ಎಲ್ಲ ಮಾಡ್ಕೊಂಡು ಇದ್ ಮಾಡಿದ್ವಿ. ಸೊ Jan 8th ನನ್ನ ಬರ್ತ್ಡೇ ದಿನ, ಅದು ಯೋಚನೆ ಮಾಡಿ ಅಲ್ಲ, ಪ್ಲಾನ್ ಆಗಿ ಅಲ್ಲ, ಬಟ್ ಆ ದಿನ ಅದರದ್ದು ರಿಲೀಸ್ ಆಯ್ತು. ಅದನ್ನ ಲಾಂಚ್ ಮಾಡಿದ್ರು, ಬೈಲಿಂಗ್ವಲ್ ಮ್ಯಾಗಝಿನ್. ಸೊ ದಟ್ ಇಸ್ ಸಮಥಿಂಗ್. ಅದೇ ಸುಮ್ನೆ ಒಂದು ಹಿಂಗ್ ನೆನಪಾಗೋದು ನನಗೆ. ಸೊ ಇದೇ ತರದ್ದು ಸಾವಿರ ಯಾಕೆ ಲಕ್ಷಾಂತರ ಮೂಮೆಂಟ್ಸ್ ಇದೆ. ಲೈಫ್ ಇಸ್ ಆಲ್ ಅಬೌಟ್ ದಟ್, ಎಂಜಾಯಿಂಗ್. ಲೈಫ್ ಅಂದ್ರೆ ತುಂಬಾ ಮೆಮೊರೀಸ್ ಇರುತ್ತೆ. ಎಕ್ಸಾಕ್ಟ್ಲಿ. ನಿಮ್ಮ ಇನ್ಸ್ಪಿರೇಷನ್ ಯಾರು? ನನ್ನ ಇನ್ಸ್ಪಿರೇಷನ್ ನನ್ನ ಪೇರೆಂಟ್ಸ್ ಮೇನ್ ಆಗಿ. ಸೊ ಐ ಹ್ಯಾವ್ ಆಲ್ವೇಸ್ ಸೆಡ್ ದಟ್, ಎಸ್ಪೆಷಲಿ ನನ್ನ ಅಮ್ಮ. ಸೊ ಅವರೇನೆ ನನ್ಗೆ ಇನ್ಸ್ಪಿರೇಷನ್ ಯಾವತ್ತಿಗೂ. ಎಲ್ಲಾ ಟೈಮಲ್ಲೂ ನನ್ನ ಕೈ ಬಿಡದೆ ಶಿ ಹ್ಯಾಸ್ ಆಲ್ವೇಸ್ ಬಿನ್ ಸಪೋರ್ಟಿಂಗ್ ಮೀ. ಅಪ್ಪ ಕೂಡ ಅಷ್ಟೇ, ಹಿ ಸಪೋರ್ಟ್ಸ್ ಸೈಲೆಂಟ್ಲಿ, ಬಟ್ ಅಮ್ಮ ತುಂಬಾ ವೋಕಲ್ ಆಗಿ ನನ್ಗೆ ಅಡ್ವೈಸ್ ಮಾಡ್ತಾರೆ. ಹೇಳ್ತಾರೆ ಅನ್ಸುತ್ತೆ ಸಪೋರ್ಟ್ ಮಾಡಿ ಜಾಸ್ತಿ ಅಂತ. ಅವರು ಅದೇ ಅವ್ರದ್ದು ಗೊತ್ತಾಗಲ್ಲ. ಅಪ್ಪಂದ್ರದ್ದು ಯಾವಾಗ್ಲೂ ಅಷ್ಟೇ, ಅವ್ರ ಸಪೋರ್ಟ್ ಅವ್ರ ಪ್ರೀತಿ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಹೆಚ್ಚಾಗಿ ಅಪ್ಪಂದ್ರಿಗೆ. ಸೊ ದೇರ್ ಸಪೋರ್ಟ್ ಇಸ್ ಆಲ್ವೇಸ್ ಬಿನ್ ದೇರ್. ನಿಮ್ಮ ಪ್ರಕಾರ ಕ್ರಿಯೇಟಿವಿಟಿ ಅಂದ್ರೆ ಏನು? ನನ್ನ ಪ್ರಕಾರ ಕ್ರಿಯೇಟಿವಿಟಿ ಅಂತಂದ್ರೆ ತುಂಬಾನೇ ವಿಷಯಗಳಿದೆ. ಆದ್ರೆ ಆ ತುಂಬಾನೇ ವಿಷಯಗಳನ್ನ ತುಂಬಾನೇ ಕ್ಷಣಗಳಲ್ಲಿ ತುಂಬಾ ಮಂದಿಯನ್ನ ಖುಷಿ ಪಡಿಸೋದೇ ಕ್ರಿಯೇಟಿವಿಟಿ ನನ್ನ ಪ್ರಕಾರ. ಬಿಕಾಸ್ ಬೀಯಿಂಗ್ ಕ್ರಿಯೇಟಿವ್ ನಮ್ಮ ಮಟ್ಟಿಗೆ ನಾವು ಖುಷಿ ಪಡಿಸ್ತೀವಿ, ನಮ್ಮ ಮಟ್ಟಿಗೆ ನಾವು ಕ್ರಿಯೇಟಿವ್ ಅಂತ ಅನ್ಸ್ತೀವಿ. ಅದು ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ಲ, ಅದು ಎಲ್ಲರಿಗೂ ಕೂಡ ಖುಷಿ ತರಬೇಕು ಅಂತ ಏನಿಲ್ಲ. ಸೊ ಆ capability to be able to make everyone happy, make everyone satisfied with what you do. ಯಾಕಂದ್ರೆ ನಾನ್ ಮಾಡಿದ್ ನನಗ್ ಖುಷಿ ತರತ್ತಪ್ಪ ಅಂತಂದ್ರೆ ಅದನ್ನು ಕ್ರಿಯೇಟಿವಿಟಿ. ಬಟ್ ಯೂಶ್ವಲಿ ನಾವು ಮಾಡಿದ್ದನ್ನ ಇನ್ನಷ್ಟು ಹೆಚ್ಚು ಜನರಿಗೆ ನಾವು ತಲುಪೋದಕ್ ಸಾಧ್ಯ ಆಯ್ತು ಅಂತಂದ್ರೆ ಅದು ನಮ್ಗೆ ನನ್ನ ಪ್ರಕಾರ ದಟ್ ಇಸ್ ಮೋರ್ ಇದು ವರ್ತ್ ವೈಲ್ ಅಂತ ಅನ್ಸುತ್ತೆ. ಅಂಡ್ ಒಂದು ವಸ್ತು ನಿಮ್ಗೆ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಅದ್ ಯಾವ್ದು? ಅದನ್ನ ಶೇರ್ ಮಾಡಕ್ಕೆ ಇಷ್ಟ ಇಲ್ಲ. ಯಾವ್ದನ್ನ? ಒಂದು ವಸ್ತು. ಹಂಗ ನಾನು ಒಂದು ವಸ್ತುನ ಆತರ ಹಂಗೆ ತುಂಬಾನೇ ಇರುತ್ತೆ. ನಾವೆಲ್ಲರೂ ಸ್ವಾರ್ಥಿಗಳೇ ಅಲ್ವಾ? ಅಂದ್ರೆ ಯಾವ್ದಾದ್ರು ಒಂದ್ ವಸ್ತು ಪರ್ಟಿಕ್ಯುಲರ್ ಲೈಕ್ ಇದನ್ನ ನನ್ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಇಷ್ಟನೇ ಇಲ್ಲ. ನಾನು ಯೂಶಲಿ ನಾನು ಕಾರ್ ಸ್ಟೇರಿಂಗ್ ಬೇರೆಯವ್ರಿಗೆ ಕೊಡಲ್ಲ. ನಾನಿದ್ರೆ ನಾನೇ ಡ್ರೈವ್ ಮಾಡ್ಬೇಕು. ಐ ಫೀಲ್ ವೆರಿ ಇದು ಏನನ್ನೋದು, ಈವನ್ ಎಲ್ಲೋ ಲಾಂಗ್ ಡ್ರೈವ್ ಇದ್ದಾಗ ಯಾರನ್ನ ಡ್ರೈವರ್ ಇದ್ ಮಾಡಿದೆ ಅಥವಾ ನಮ್ ಫ್ರೆಂಡ್ಸ್ ಈವನ್ ಇಫ್ ಹಿ ಆರ್ ಶಿ ಇಸ್ ವೆರಿ ಗುಡ್ ಅಟ್ ಡ್ರೈವಿಂಗ್ ಅಂದ್ರೂನು ನಾನು ತುಂಬಾ ಹಿಂಜರಿತೀನಿ ನಾನು ಅದನ್ನ ಇದ್ ಮಾಡಕ್ಕೆ. ಪ್ಲಸ್ ನನ್ ಮೈಕ್ ಅನ್ನ ನಾನು ಬೇರೆಯವ್ರಿಗೆ ಮುಟ್ಟಕ್ ಬಿಡಲ್ಲ ಹೆಚ್ಚಾಗಿ. ಸೊ ದಟ್ ಇಸ್ ಮೈ ಪ್ರಾಪರ್ಟಿ. ನೈಸ್. ಅಂಡ್ ನಿಮ್ಗೆ ಲೈಫ್ ಲಾಂಗ್ ಒಂದೇ ಮೀಲ್ ತಿನ್ಬೇಕಂದ್ರೆ ಅದ್ ಯಾವ ಮೀಲ್ ತಿಂತೀರಾ? ನೈಸ್. ಲೈಫ್ ಲಾಂಗ್ ಒಂದೇ ಮೀಲ್ ತಿನ್ನೋದಾದ್ರೆ ಆತರ ಆಪ್ಷನ್ ಇದ್ರೆ ನಿಮ್ಗೆ ಯಾವ ಮೀಲ್ ಲೈಕ್ ಸೆಲೆಕ್ಟ್ ಮಾಡ್ಕೋತೀರಾ? ಒಂದೇ ಮೀಲ್ ಊಟ ಫುಡ್ ಮೀಲ್. ಎಸ್. ನನ್ನ ಅಮ್ಮನ್ ಕೈ ಅಡ್ಗೆ. ಒಂದೇ ಫುಡ್ ಹೇಳ್ಬೇಕು ನೀವು. ಹಂಗ ನಾನು ಐ ಲೈಕ್ ವೆರೈಟೀಸ್. ನನಗೆ ಹಂಗಂತಂದ್ರೆ ಅದು ನನಗೆ ನನ್ನ ನಾಲ್ಗೆಗೆ ಜೈಲ್ ಹಾಕ್ದಂಗ ಆಗ್ಬಿಡುತ್ತೆ. ಎಸ್, ಬಟ್ ಒಂದ್ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಆತರ ಏನಾದ್ರು ಆಪ್ಷನ್ ಇದ್ರೆ ಏನ್ ಮಾಡ್ತೀರಾ? ನಾನು ಆತರ ಯಾವತ್ತೂ ಯೋಚನೆ ಮಾಡಿಲ್ಲ. ಆತರ ಬದುಕಕ್ಕೂ ಕಷ್ಟ ಅನ್ಸುತ್ತೆ. ಅದಕ್ಕೆ ಇವಾಗ ಯೋಚನೆ ಮಾಡಿ ಹೇಳಿ. ಇಷ್ಟು ವರ್ಷ ವೆರೈಟಿ ಫುಡ್ ಅನ್ನ ಎಂಜಾಯ್, ಬಿಕಾಸ್ ಐ ಆಲ್ವೇಸ್ ಎಂಜಾಯ್ಡ್. ಅಂದ್ರೆ ಐ ಆಲ್ವೇಸ್ ಲವ್ಡ್
ಫುಡ್ ನಲ್ಲಿ ನಾನು ವೆಜಿಟೇರಿಯನ್. ಸೊ ನಂಗೆ ವೆಜಿಟೇರಿಯನ್ ಅಲ್ಲಿ ಏನೆಲ್ಲ ಇದ್ ಮಾಡಕ್ಕಾಗತ್ತೋ ಅಷ್ಟನ್ನು ಕೂಡ ನಾನು ಅಡಿಗೆ ಮಾಡೋ ಪ್ರಯತ್ನ ಕೂಡ ಮಾಡ್ತೀನಿ ನಾನು, ಅವಕಾಶ ಸಿಕ್ಕಾಗ. ಪ್ಲಸ್ ನೈಸ್. ಇದ್ ಮಾಡಿದಾಗೂ ಅಷ್ಟೇ, ಐ ಲೈಕ್ ಆಲ್ ಸಾರ್ಟ್ಸ್ ಆಫ್ ಇದು, ಬಟ್ ನಾಟ್ ಸ್ಪೈಸಿ. ಸ್ವಲ್ಪ ಸ್ವೀಟ್ ಅಂದ್ರೆ ಸ್ವಲ್ಪ ಜಾಸ್ತಿ. ಸೊ ಬರೀ ಸ್ವೀಟ್ ಅನ್ನೇ ತಿನ್ಕೊಂಡು ಬದುಕಕ್ ಆಗತ್ತೆ ಅಂತಿದ್ರೆ ನಾನು ಸ್ವೀಟ್ ಗಳನ್ನೇ ತಿಂತಾ ಇರ್ತೀನಿ. ನೀವು ಎಸ್, ನೈಸ್. ಅಂಡ್ ನೀವ್ ಯಾರಿಗಾದ್ರೂ ಗಿಫ್ಟ್ ಅಂತ ಕೊಟ್ಟಿದ್ರೆ ಅದು ಲಾಸ್ಟ್ ಗಿಫ್ಟ್ ಯಾವ್ದು? ಗಿಫ್ಟ್ ಅಂತ ಲಾಸ್ಟ್, ನಾನ್ ಸ್ವಲ್ಪ ಗಿಫ್ಟ್ ಎಲ್ಲ ಕೊಡೋದ್ರಲ್ಲಿ ಸ್ವಲ್ಪ ಹಿಂದೆನೆ, ಗಿಫ್ಟ್ ತಗೊಳೋದ್ರಲ್ಲೂ ಹಿಂದೆನೆ. ನಂಗೆ ತುಂಬಾ ಮುಜುಗರ ಅದ್ರಲ್ಲಿ ಸದ್ಯ. ಹಂಗಾಗಿ ಯಾರಿಗೆ ಏನ್ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ನಂಗೆ ನೆನಪು ಬರ್ತಾ ಇಲ್ಲ. ಗಿಫ್ಟ್ ಗಿಫ್ಟ್ ಮೇ ಬಿ ತಗೊಂಡಿರೋದು? ನಾನ್ ತಂಗಿ ಕೊಟ್ಟಿದ್ದೀನಿ ಏನೋ ರೀಸೆಂಟ್ಲಿ. ತಂಗಿ ಮಕ್ಳಿಗೆ ಐ ಹ್ಯಾವ್ ಗಿಫ್ಟೆಡ್ ಸಮಥಿಂಗ್. ನೈಸ್. ಅಂಡ್ ಏನಾದ್ರೂ ಕೊಡಿಸ್ತಾ ನಿಮ್ಗೆ ಇರ್ತೀನಿ. ನನ್ನ ಅಳಿಯಂದ್ರಿಗೆ ಏನಾದ್ರೂ ಇದ್ ಮಾಡಿಸ್ತಾ ಇರ್ತೀನಿ. ಬಿಕಾಸ್ ತಂಗಿ ಅಂದ್ರೆ ಮದ್ವೆ ಆಗೋದಕ್ಕಿಂತ ಮೊದ್ಲೇ, ಮದ್ವೆ ಆದ್ಮೇಲೂ ಅಷ್ಟೇ ತಂಗಿಗೆ ಅವಾಗ ಏನಾದ್ರೂ ಕೊಡ್ಸೋದು ಅದು ಇದು ನಡೀತಾನೆ ಇತ್ತು. ಸೊ ಅದೇ ಅವಳ ನೈಸ್. ಮಕ್ಳಿಗೂ ಕೂಡ ಕಂಟಿನ್ಯೂ ಆಗಿದೆ. ಅಂಡ್ ಎಸ್, ನಿಮ್ಗೆ ಕೆಲಸ ಮಾಡಕ್ಕೆ ಏನ್ ಮೋಟಿವೇಟ್ ಮಾಡುತ್ತೆ? ಕೆಲ್ಸ. ಎಸ್, ಕೆಲ್ಸನೇ ಮೋಟಿವೇಟ್ ಮಾಡುತ್ತಾ? ಹೌದು, ಐ ಲವ್ ಮೈ ವರ್ಕ್. ಅದ್ ಏನೇ ಇರ್ಬೋದು, ಅದು ಆಕ್ಟಿಂಗ್ ಇರ್ಬೋದು, ಆಂಕರಿಂಗ್ ಇರ್ಬೋದು, ಮಾಡ್ಲಿಂಗ್ ಇರ್ಬೋದು, ಎಸ್. ವಾಯ್ಸ್ ಓವರ್ಸ್ ಆಬ್ವಿಯಸ್ಲಿ, ರೈಟಿಂಗ್ ಇರ್ಬೋದು, ಅಥವಾ ಟ್ರಾನ್ಸ್ಲೇಷನ್. ಅದ್ರಲ್ಲಿ ಅದೇ ಕ್ರಿಯೇಟಿವಿಟಿ ಅಂತ ನಾವು ಮಾತಾಡಿದ್ವಲ್ಲ. ಸೊ ಅದು ಇನ್ಸ್ಪೈರ್ಸ್ ಅಂದ್ರೆ ಅದು ಹೇಗೆ ಅಂತಂದ್ರೆ ಸ್ವಪ್ರಚೋದಕ. ಅದೇನೆ ಅದಕ್ಕೆ ಪ್ರಚೋದನೆಯನ್ನ ಕೊಡುತ್ತೆ, ಅದಕ್ಕೆ ಇನ್ನಷ್ಟು ಎಸ್. ಇನ್ಸ್ಪಿರೇಷನ್ ಅನ್ನ ಕೊಡುತ್ತೆ, ಇನ್ನಷ್ಟು ಸ್ಫೂರ್ತಿಯನ್ನ ಕೊಡುತ್ತೆ, ಇನ್ನಷ್ಟು ಮಾಡ್ಬೇಕು ಅನ್ನುವಂತ ಆಕಾಂಕ್ಷೆಯನ್ನ ಮನಸ್ಸಿನಲ್ಲಿ ಬೆಳೆಸುತ್ತೆ. ಸೊ ಅದು ದಟ್ ಸಮಥಿಂಗ್ ಐ ಫೀಲ್. ಮತ್ ಬೇರೆ ಏನು ಆತರ ದರ್ ಇಸ್ ನೋ ಅದರ್ ಎಕ್ಸ್ಟರ್ನಲ್ ಸೋರ್ಸ್ ರಿಕ್ವೈರ್ಡ್. ಅದ್ರ ಅಗತ್ಯ ಇಲ್ಲ ಅನ್ಕೊಂಡಿದ್ದೀನಿ ನಾನು. ನೈಸ್. ಅಂಡ್ ನಿಮ್ಮ ಫೇವ್ರೆಟ್ ಹಾಲಿಡೇ ಸ್ಪಾಟ್ ಯಾವ್ದು? ಹಾಲಿಡೇ ಸ್ಪಾಟ್ ಆತರದ್ರಲ್ಲಿ ಐ ಹ್ಯಾವ್ ಎಂಜಾಯ್ಡ್ ಮೈ ಟೈಮ್ ಇನ್ ಗೋವಾ ಇರ್ಬೋದು, ಅಥವಾ ಇದು ಯಾವ್ದದು ಇನ್ನೊಂದು, ನಾನು ಹೆಚ್ಚಾಗಿ ಹೋದ್ದೆ ಈ ತರ ಬೀಚ್ ಗಳ ಇರುವಂತ ಜಾಗಗಳಿಗೆ. ಎಸ್, ಪಾಂಡಿಚೇರಿ ಬಿಕಾಸ್ ಇರ್ಬೋದು. ನೀವು ಹಿಲ್ ದಕ್ಷಿಣ ಸ್ಟೇಷನ್ ಸ್ವಲ್ಪ ಕಮ್ಮಿ. ಕನ್ನಡವರಾಗಿರೋದ್ರಿಂದ ತುಂಬಾ ಅಲ್ಲೆಲ್ಲ ತುಂಬಾ ಬೀಚ್ ಎಲ್ಲ ಇರುತ್ತೆ. ಅಲ್ಲ, ಈವನ್ ಪಾಂಡಿಚೇರಿ ಕೂಡ ಹೋಗಿದ್ದೀನಿ, ಆ ಕಡೆ ತುದಿ. ಆ ಸ್ವಲ್ಪ ಹಿಲ್ ಸ್ಟೇಷನ್ ತರದ್ ಹೋದ್ದು ಕಮ್ಮಿ. ನಂಗೆ ತಂಪು ಥಂಡಿ ಜಾಗಗಳು ಅಷ್ಟೊಂದು ಬಾರಿ ಏನು ಇದು ಇಷ್ಟ ಆಗೋದಲ್ಲ. ಈವನ್ ನಮ್ಮ ಊರಿನ ಚಿಕ್ಕಮಗಳೂರು ಜಾಗಗಳು ತುಂಬಾ ಇಷ್ಟ ಪಡ್ತೀನಿ ನಾನು. ಹಾಗೇನೆ ನೈಸ್. ಕೊಡಗಿನಲ್ಲೂ ಕೂಡ ಅನೇಕ ಸ್ಥಳಗಳಿದಾವೆ, ತುಂಬಾನೇ ಖುಷಿ ಕೊಡತ್ತೆ ಅಲ್ಲಿ ಸಮಯನ ಕಳೆಯೋದು. ಮತ್ತೆ ಈ ಹಾಲಿಡೇ ಡೆಸ್ಟಿನೇಷನ್ ಗಳೆಲ್ಲ ಹೊರಗಿಂದ ಆಯ್ತು. ನಮ್ಮೊಳಗೆ ಖುಷಿ, ನಮ್ಮೊಳಗೆ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ನಾವು ಮನೆಯೊಳಗೆ ಕೂತ್ಕೊಂಡು ಖುಷಿಯಾಗಿರ್ಬೋದು ಅಂತ ನಂಬ್ತೀನಿ ನಾನು. ಎಸ್. ಅಂಡ್ ಚಿಕ್ಕ ವಯಸ್ಸಿಂದ ನೀವು ಇದುವರೆಗೂ ಇಟ್ಕೊಂಡಿರೋ ಒಂದು ವಸ್ತು ಅಂದ್ರೆ ಯಾವ್ದು? ಆಮ್, ನಾನೇ. ನೀವನ್ನ ಬಿಟ್ಟು ವಸ್ತು. ನಾನು ಒಂದು ವಸ್ತುನೇ ಅಲ್ಟಿಮೇಟ್ಲಿ. ನೀವನ್ನ ಬಿಟ್ಟು ಹೇಳಿ. ವಸ್ತು ವಿಷಯ ಆತರ ಚಿಕ್ಕ ವಯಸ್ಸಿಂದ ಅಂತ ಇಟ್ಕೊಂಡಿರುವಂತದ್ದು ದರ್ ಇಸ್ ನಥಿಂಗ್ ಸ್ಪೆಸಿಫಿಕ್. ಎಸ್. ಯಾವ್ದು ಆತರದ್ದು ಯಾವ್ದು ಇಲ್ಲ. ಆತರ ಏನು ಇಟ್ಕೊಂಡಿಲ್ಲ ಚಿಕ್ಕ ವಯಸ್ಸಿಂದ? ಇಲ್ಲ. ಅಂಡ್ ಇವಾಗ ನಾನು ಒಂದಷ್ಟು ವರ್ಡ್ಸ್ ಹೇಳ್ತೀನಿ. ಆ ವರ್ಡ್ ಹೇಳಿದ ತಕ್ಷಣ ನಿಮ್ಗೆ ಏನ್ ನೆನಪಾಗತ್ತೆ ಅದನ್ನ ಹೇಳ್ಬೇಕು. ಓಕೆ. ಇಂಪ್ರೆಸ್. ಇಂಪ್ರೆಸ್ ಅಂತಂದ್ರೆ ಐ ಫೀಲ್ ಸ್ಮೈಲ್. ಎಸ್. ಅಂಡ್ ರಿಸ್ಕ್. ಟೆನ್ಷನ್. ಪವರ್. ಮೈಂಡ್. ಆಂಗ್ರಿ. ಮೀ. ವಾಟ್? ಸ್ವಲ್ಪ ಜಾಸ್ತಿ ಕೋಪ. ಎಸ್, ಮೀ. ಅಂಡ್ ಎಸ್, ಟ್ರಾವೆಲ್. ಆರ್ ಇದು, ಬಟ್ ಅದಕ್ಕಿಂತ ಜಾಸ್ತಿ ಐ ಲವ್ ಡ್ರೈವಿಂಗ್. ಎಸ್. ಅಂಡ್ ಪ್ರೊಫೆಷನಲ್. ಕಮಿಟ್ಮೆಂಟ್. ಎಸ್. ಹಾಲಿಡೇ. ಪೀಸ್.
Peace, yes. Family, Love, society, connection, connection, yes. Trend, sambandha. I feel that is something that is missing. Yeah. yes, ಹೌದು. Trend, Trend is again ನನ್ನ ಪ್ರಕಾರ ಐ ಡೋಂಟ್ ನೋ ನಂಗ್ ಫಸ್ಟ್ ಮೈಂಡಿಗೆ ಬಂದಿದ್ದು ಮೈಂಡ್, ನಮ್ಮ ಮನ್ಸಲ್ಲಿ ಇರೋದು ಟ್ರೆಂಡ್. yes, ಹೌದು. Proud, ಇಲ್ಯೂಷನ್, illusion, yes. Music, ಮ್ಯೂಸಿಕ್, ಸೋಲ್. soul. And ನಮಗೋಸ್ಕರ ಇವಾಗ ಒಂದ್ ಸಾಂಗ್ ಹಾಡ್ಬೇಕು ನೀವು. ಇದು ಬೇಕಿರ್ಲಿಲ್ಲ. ಐ ಆಮ್ ನಾಟ್ ರೆಡಿ ಫಾರ್ ಅ ಸಾಂಗ್. ಐ ಆಮ್ ಥಿಂಕಿಂಗ್ ವಿಚ್ ಒನ್. ಲೈಕ್ ನೀವು ಹಾಡ್ ಹಾಡ್ಬೇಕಂದ್ರೆ ರೆಡಿ ಆಗ್ಬೇಕಂತಾನೆ ಏನಿಲ್ಲ ಅಲ್ಲ, ಲೈಕ್ ಹಾಗೆ ಹಾಡ್ತಿರ್ತೀರಾ. ಥಿಂಕಿಂಗ್ ಯಾವ್ದು ಅಂತ ನಂಗೆ ಗೊತ್ತೂ ಆಗ್ತಿಲ್ಲ. ಗಿವ್ ಮಿ ಸಮ್ ಟೈಮ್. ನಾನ್ ಯಾವಾಗ್ಲೂ ಅಷ್ಟೇ ಸ್ವಲ್ಪ ಹಿಂದೆನೆ ಸಾಂಗ್ ಸೆಲೆಕ್ಷನ್ ಅಲ್ಲಿ ಹಿಂದೆ ಬಾಯಿಗೆ ಬಂದದ್ ಹಾಡ್ತೀನಿ, ಬಟ್ ಹಿಂಗ್ ಹಾಡು ಅಂತ ಯಾರಾದ್ರೂ ಹೇಳಿದಾಗ ಐ ಫೀಲ್ ಸಡನ್ ಆಗಿ ಮೈಂಡಿಗೆ ಬರಲ್ಲ. always that, but something I can think of right now. 1 second, I need to do this. So yeah, you can go ahead. I'll get this ready so that ನಿಮ್ಗೇನಾದ್ರು ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ. ಅಂಡ್ ಎಸ್, ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಲೈಕ್ ಮೋರ್ ದನ್ 30,000 ವಾಯ್ಸ್ ಕೊಟ್ಟಿದ್ದೀರಾ ಅಂತ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಟ್ಸ್ ಅನ್ ಆನ್ ಗೋಯಿಂಗ್. ಇದು ನನ್ಗೆ ಅದು ಕೌಂಟ್ ಅಂದ್ರೆ 30,000 ಅಂತ ಒಂದು ಅಂದಾಜು ಯಾವಾಗ್ಲೂ ಒಂದು 6-8 ತಿಂಗಳ ಹಿಂದೆ. ಸೊ ಇವಾಗ ನಿತ್ಯನೂ 5, 10, 15, 20, 30 ರೆಕಾರ್ಡಿಂಗ್ ಗಳು ಇರ್ತವೆ. ಸೊ ಅದನ್ನ ಹಂಗೆ ಆಡ್ ಮಾಡ್ತಾ ಹೋದ್ರೆ ಇವಾಗ 35-40 ಸಾವಿರ ರೆಕಾರ್ಡಿಂಗ್ ಗಳು ಮಾಡಿರ್ತೀನಿ ನಾನು. ಸೊ ನೈಸ್. ಸೊ ಇಟ್ಸ್ ಎವ್ರಿ ಡೇ ಆಡ್ ಆಗ್ತಾ ಹೋಗುತ್ತೆ ಹಂಗೆ. ಅಂಡ್ ನೀವು ಆಕ್ಟರ್ ಕೂಡ, ಸಿನಿಮಾಸ್ ಮಾಡಿದೀರಾ, ಸೀರಿಯಲ್ಸ್ ಮಾಡಿದೀರಾ, ಕನ್ನಡಲ್ಲೂ ಸೀರಿಯಲ್ ಮಾಡಿದೀರಾ ಅಂಡ್ ತಮಿಳಲ್ಲೂ ಸೀರಿಯಲ್ ಮಾಡಿದೀರಾ. ಲೈಕ್ ಯಾಕೆ ಕನ್ನಡ ಅಲ್ಲಿ ಕಮ್ಮಿ? ಕನ್ನಡದಲ್ಲಿ ಯಾಕೆ ಕಮ್ಮಿ ಅನ್ನೋದಕ್ಕೆ ನನ್ನ ಹತ್ರ ಸ್ಪೆಸಿಫಿಕ್ ಆನ್ಸರ್ ಅಂತ ಯಾಕಿಲ್ಲ ಅಂತಂದ್ರೆ, ನಾನು ಡಿಸೈಡ್ ಮಾಡಿ ನಾನು ಕನ್ನಡದಲ್ಲಿ ಮಾಡಲ್ಲ ಅಂತ ಮಾಡಿದೋನಲ್ಲ. ಬಟ್ ಆ ಪರಿಸ್ಥಿತಿಗಳು ಹಂಗೆ ಆಗ್ತಾ ಹೋಯ್ತು. ನಾನು ಯಾವತ್ತೂ ಆಕ್ಟಿಂಗ್ ಕರಿಯರ್ ನ ಫುಲ್ ಟೈಮ್ ಆಗಿ ಮಾಡಿದ್ದಿಲ್ಲ. ಫುಲ್ ಅಂದ್ರೆ 30 ದಿನಾನು ತಿಂಗಳಲ್ಲಿ ನಾನು ಆಕ್ಟಿಂಗ್ ಮಾಡ್ತಾ ಇದ್ರೂನು ಫುಲ್ ಟೈಮ್ ಆಗಿ ಆಕ್ಟಿಂಗ್ ಅನ್ನೇ ಇದ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ದಟ್ ಐ ಡಿಡ್ ಪ್ರಾಜೆಕ್ಟ್ಸ್ ಯಾವ್ದೆಲ್ಲ ನನ್ನನ್ನ ಅಂದ್ರೆ ಅವ್ರು ಆಯ್ಕೆ ಮಾಡಿದ್ರು, ಯಾವ್ದ್ರಲ್ಲೆಲ್ಲ ನನಗೆ ಅವಕಾಶಗಳನ್ನ ಕೊಟ್ರು ಅದನ್ನ ಮಾಡ್ತಾ ಇದ್ದೆ ಹೊರತು. ಇವಾಗ್ಲೂ ಅಷ್ಟೇ ನಾನು ಮಾಡ್ಲಿಂಗ್ ಇತ್ಯಾದಿಗಳನ್ನ ಸ್ವಲ್ಪ ಮಾಡ್ತಿರ್ತೀನಿ. ಬಟ್ ಸ್ವಲ್ಪ ಕೆಲವೊಂದು ಮಾಡಿದೀನಿ. ಸೊ ಎಲ್ಲೂ ನಾನು ಅಂದ್ರೆ ಓಕೆ ಇದೇ ಮಾಡ್ಬೇಕು, ಯಾಕಂದ್ರೆ ನಂಗೆ ಒಂದ್ ವೇಳೆ ಯಾವ್ದೋ ಒಂದು ಈಗ ಅವರು ಆಯ್ಕೆ ಮಾಡಿ ನಂಗೆ ಒರಿಯಾದಲ್ಲಿ ನಿನ್ಗೆ ಒಳ್ಳೆ ಇದಿದೆ ಅಂತ ಹೇಳ್ಕೊಂಡು ಮಾಡು ಅಂತ ಹೇಳಿದ್ರು ಮಾಡ್ತಿದ್ದೆ ನಾನು, ಅಥವಾ ಮಾಡ್ತೀನಿ ನಾನು. ಅಥವಾ ಫ್ರೆಂಚ್ ಅಲ್ಲಿ ಬೇಕೋ ಮಾಡ್ತೀವಿ, ಅಥವಾ ಸ್ಪ್ಯಾನಿಶ್, ಐ ಆಮ್ ರೆಡಿ. ಬಟ್ ಅವ್ರು ನನ್ನನ್ನು ಆಯ್ಕೆ ಮಾಡ್ತಾರೆ. ಬಿಕಾಸ್ ನನ್ನ ಪ್ರಕಾರ ಇದೆಲ್ಲ ಬೌಂಡ್ರಿಗಳು ನಾವೇನೆ ಹಾಕೊಂಡಿರೋದು, ಅಂದ್ರೆ ಹಿಂಗೆ ಇದೆ ಇದು ಅಂತ ಹೇಳ್ಕೊಂಡು. ಬಟ್ ಎರಡು ವಿಷಯಗಳಿದೆ. ಒಂದು, ಇದ್ದುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ಕೊಂಡು ಅಡಿಗರ್ ಹೇಳಿರುವಂತದ್ದಿದೆ. ಇನ್ನೊಂದು, ವಿಶ್ವ ಮಾನವನಾಗು ಅಂತ ಹೇಳಿದ್ದು ಕೂಡ ನಮ್ಮ ರಾಷ್ಟ್ರಕವಿ ಆಗಿರುವಂತಹ ಕುವೆಂಪು ಅವರು. ನಾವ್ ಇದನ್ನೆಲ್ಲ ನಾಲ್ಗೆಲ್ ಹೇಳ್ತೀವಿ, ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ, ಬಟ್ ಕೃತಿಯಲ್ಲಿ ತೋರ್ಸಲ್ಲ, ನಮ್ಮ ಆಕ್ಷನ್ ಅಲ್ಲಿ ನಾವು ತೋರ್ಸ್ಕೊಳಲ್ಲ. ಬಟ್ ಐ ಬಿಲೀವ್ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್ ಈ ಭಾಷೆ ಅನ್ನೋದಿರೋದು, ಏನೇ ಇರೋದು, ಅಥವಾ ಅದು ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಇಟ್ಕೊಳಕ್, ಹೌದು ಅದ್ ಹಂಗಂತ ಹೇಳ್ಕೊಂಡು ಇನ್ನೊಬ್ರ ಜೊತೆ ಜಗಳ ಆಡೋದಕ್ಕೆ ಅದನ್ನ ಉಪಯೋಗ ಅಥವಾ ಅದನ್ನ ದಾಳವಾಗಿ ಟೂಲ್ ಆಗಿ ಬಳಸ್ಕೋಬಾರ್ದು. ಸೊ ನಂಗೆ ಎಲ್ಲಾ ಭಾಷೆಗಳು ಒಂದೇ, ಆದ್ರೆ ನನ್ಗೆ ಫಸ್ಟ್ ಕನ್ನಡ, ನನಗೆ ಫಸ್ಟ್ ನಮ್ಮ ಮಾತೃಭಾಷೆ. ಯಾಕಂತಂದ್ರೆ ನಾನು ಹುಟ್ಟದಾಗಿಂದ ನಾನು ಮಾತಾಡ್ಕೊಂಡು ಬಂದಿರುವಂತದ್ದು ಫಸ್ಟ್ ಪ್ರಯಾರಿಟಿ. ಹಂಗಂತ ಉಳಿದದ್ದು ಅನ್ಇಂಪಾರ್ಟೆಂಟ್ ಅಲ್ಲ, ನಂಗೆ ಎಲ್ಲಾನು ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಅರ್ಧಕ್ಕರ್ಧ ನಮ್ಮ ಕಾನ್ಫ್ಲಿಕ್ಟ್ಗಳು, ಅರ್ಧಕ್ಕರ್ಧ ಜಗಳಗಳು, ಗಲಾಟೆಗಳು ಕಡಿಮೆ ಆಗ್ತಿತ್ತು ಅಂತ ನಾನು ಯೋಚನೆ ಮಾಡ್ತೀನಿ.
ಸೊ ಅಂಡ್ ಎಲ್ಲ ನಾನು ನಿಮ್ಗೆ ಒಂದು ಕ್ವೆಶನ್ಸ್ ಕೇಳಬೇಕು. ಲೈಕ್ ತಮಿಳ್, ತೆಲುಗು, ಹಿಂದಿ, ಕನ್ನಡ ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ನೀವು ವಾಯ್ಸ್ ಕೊಟ್ಟಿದ್ದೀರಾ. ಇಷ್ಟಿನ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ವಾಯ್ಸ್ ಕೊಡ್ಬೇಕಂತ ಆಸೆ ಇದೆ ನಿಮಗೆ? ನಂಗೆ ಅದೇ ಯಾವ್ದು ತುಂಬಾನೇ ಇದೆ, ಬಟ್ ಸ್ಪೆಸಿಫಿಕಲಿ ಹೇಳೋದಾದ್ರೆ ನಂಗೆ ಇವತ್ತಿಗೂ ಆ ಒಂದು ಆಸೆ ಉಳ್ಕೊಂಡಿರೋದೇನಂದ್ರೆ ಸಂಸ್ಕೃತ ಮಾತಾಡೋದಕ್ಕೆ ಕಲಿಬೇಕು, ಮತ್ತೆ ಸಂಸ್ಕೃತದಲ್ಲಿ ವಾಯ್ಸ್ ನೈಸ್. ಓವರ್ಸ್ ಮಾಡಬೇಕು ಅನ್ನೋದಿದೆ. ನಾನು ಅದನ್ನ ಈ ಹಿಂದೆನೂ ಕೂಡ ಇದು ಎಕ್ಸ್ಪ್ರೆಸ್ ಮಾಡಿದ್ದೆ. ಅದಿನ್ನೂ ಒಂದು ಅವಕಾಶನೂ ಅದು ಕರೆಕ್ಟ್ ಆಗಿ ಬಂದಿಲ್ಲ. ಸಂಸ್ಕೃತ ಶ್ಲೋಕಗಳು ಅದೆಲ್ಲ ಇದ್ ಮಾಡ್ತಿರ್ತೀನಿ, ಬಟ್ ಅದನ್ನೇ ನೈಸ್. ಸಂಪೂರ್ಣವಾಗಿ ಸಂಸ್ಕೃತ ಇದ್ ಮಾಡೋದಕ್ ನಂಗೆ ಆಗಿಲ್ಲ. ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಆದ್ರೆ ದೇರ್. ಒಂದ್ ಚಾನ್ಸ್ ಮುಂದೆ ಸಿಗುತ್ತೆ ಅಲ್ಲ, ಇನ್ನ ಲೈಫ್ ತುಂಬಾ ಇದೆ. ಖಂಡಿತ ಅದೇ ನಾನು ಅದನ್ನ ಇದ್ ಮಾಡ್ತೀನಿ, ಬಿಲೀವ್ ಮಾಡ್ತೀನಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಬಟ್ ಅದೊಂದಿದೆ. ಅದ್ ಬಿಟ್ರೆ ಬೇರೆ ಮೇ ಬಿ ಮಲಯಾಳಂ ಒಂದ್ಸತಿ ಟ್ರೈ ಮಾಡ್ಬೇಕು, ವಿಚ್ ಇಸ್ ವೆರಿ ಎಸ್, ಡಿಫಿಕಲ್ಟ್. ಬಿಕಾಸ್ എനിക്ക് ಲೈಕ್ ನೀವು ಸೌತ್ ಮಲಯಾಳಂ ಇಂಡಿಯಾ ಅಲ್ಲಿ ಮಲಯಾಳಂ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಟ್ರೈ ಎಲ್ಲ ಮಾಡಿದ್ದೀರಾ. ಲ್ಯಾಂಗ್ವೇಜಸ್ ಮಾಡಿದ್ದೀನಿ. ಹೌದು, ಮಲಯಾಳಂ ಆದ್ರೆ ಸೌತ್ ಇಂಡಿಯಾ ಕವರ್ ಆಗುತ್ತೆ. ಸೊ ಎಸ್, ಆಮೇಲೆ ಮೇ ಬಿ ಐ ಕ್ಯಾನ್ ಥಿಂಕ್ ಆಫ್ ಮರಾಠಿ, ಗುಜರಾತಿ, ಒಡಿಯಾ, ಪಂಜಾಬಿ ಲೈಕ್ ಅಂಡ್ ಆಲ್ ಓವರ್ ಇಂಡಿಯಾ, ಆಲ್ ಇಂಡಿಯಾ ಕವರ್ ಯಾ ಮಾಡೋಣ ಅಂತ. ಎಲ್ಲ ಖಂಡಿತ, ಅದ್ರಲ್ಲಿ ಏನಂತೆ, ಯಾವ್ದನ್ ಎಸ್, ಬಿಡ್ಬೇಕು. ನೈಸ್. ಎಲ್ಲಾನು ನನ್ಗೆ ಇಷ್ಟನೇ. ಯಾಕಂದ್ರೆ ಪ್ರತಿ ಭಾಷೆಯಲ್ಲೂ ಕೂಡ ನಾವು ಬರೀ ಭಾಷೆ ಅಂತ ಅಲ್ಲ, ಅಲ್ಲಿನ ಕಲ್ಚರ್ ಕೂಡ ಅದರಲ್ಲಿ ಸಮ್ಮಿಳಿತವಾಗಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದನ್ನ ಐ ಆಲ್ವೇಸ್ ಬಿಲೀವ್ ಇನ್ ದಟ್. ಹಂಗೆ. ಅಂಡ್ ಕನ್ನಡದಲ್ಲಿ ತುಂಬಾ ಟಾಪ್ ರಿಯಾಲಿಟಿ ಶೋಸ್ ಕೂಡ ವಾಯ್ಸ್ ಕೊಟ್ಟಿದ್ದೀರಾ ನೀವು. ಲೈಕ್ ಪ್ಯಾಟೆ ಮಂದಿ ಕಾಡಿಗೆ ಬಂದು, ಹಳ್ಳಿ ಆಯ್ದ ಪ್ಯಾಟೆಗೆ ಹೋದ, ಬಿಗ್ ಬಾಸ್, ಈ ತರ ತುಂಬಾ ಶೋಸ್ಗೆ ವಾಯ್ಸ್ ಕೊಟ್ಟಿದ್ದೀರಾ. ಲೈಕ್ ಯಾಕೆ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೋತಿದ್ರಿ? ಈ ತರ ಟಾಪ್ ಶೋಸ್ಗೆ ನಿಮ್ ವಾಯ್ಸ್ ಬೇಕಂತ ಯಾಕೆ ಹೇಳ್ತಿದ್ರು? ಅದಕ್ಕೆ ನನ್ ನಿಜವಾಗ್ಲೂ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ಐ ಆಲ್ವೇಸ್ ಫೀಲ್ ನಾನು ಆ, ಆ ಪುಣ್ಯ ಮಾಡಿದೀನಿ, ನನ್ಗೊಂದು ಅವಕಾಶ ಸಿಕ್ತಲ್ಲ ಅಂತ ನಾನ್ ನಂಬ್ಕೊಂಡ್ ಬಂದವನು. ಹಾಗೆ ನನಗ್ ಕೊಟ್ಟ ಅವಕಾಶನ ಅದಕ್ ಸಂಪೂರ್ಣ ಡೆಡಿಕೇಶನ್ ಇಟ್ಕೊಂಡು ಆ ಎಸ್, ಕೆಲ್ಸನ, ಅವಕಾಶನ ನಾನು ಬಳಸ್ಕೊಳ್ಳೋದಕ್ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಹಂಗ್ ಹೇಳೋದಾದ್ರೆ ಆ, ಆರಂಭದಿಂದ ಆ, ಈ ಹೊಸ ಅಲೆಯ ಶೋಗಳು ಯಾವ್ದು ಬಂತು, ಆ ಹೊಸ ಅಲೆಯ ಎಸ್, ಶೋಗಳು ಹೌದು. ಬಂದಾಗ ಆ ಹೊಸ ಶೈಲಿ, ನೀವೇನ್ ಇವಾಗ ಕೇಳ್ತಾ ಇದ್ರ, ಇವಾಗ ಅದು 12 ವರ್ಷ ಹಳೇದಾಯ್ತು, ಬಟ್ ಸ್ಟಿಲ್ ಆ ಶೈಲಿ, ಆ ಹಳೆಯ ಶೈಲಿಗೂ ಆ ಹೊಸ ಶೈಲಿಗೂ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಏನು ಬಂತು, ಆ ವ್ಯತ್ಯಾಸದ ಆ ಇದನ್ನ ಫಸ್ಟ್ ಅದನ್ನ ಟ್ರೈ ಮಾಡಿರೋದು ನಾನು. ಅಂದ್ರೆ ಅದನ್ನ ಎಸ್, ಹೌದು. ಆ ಒಂದು ಆ ಬದಲಾವಣೆಗೆ ಅಂಡ್ ಇದ್ ಮಾಡಿರೋದು. ಲೈಕ್ ಅದು ಅಲ್ಲಿಂದನೇ ಸೆಟ್ ಆಗ್ತಾ ಹೋಯ್ತು. ಪ್ರಾಬ್ಲಿ ಅದಕ್ಕೆ ಅವ್ರಿಗೂ ನನ್ನನ್ನ ಬಳಸ್ಕೊಳ್ಳುವಂತಹ ಇರಾದೆ ಕೂಡ ಬಂತು ಅನ್ಸುತ್ತೆ. ಬಟ್ ಬೇರೆ ವಾಯ್ಸ್ ಅವರ್ ಆರ್ಟಿಸ್ಟ್ ಕಂಪೇರ್ ಮಾಡ್ಕೊಂಡ್ರೆ ನಿಮ್ ವಾಯ್ಸ್ ತುಂಬಾನೇ ಡಿಫ್ರೆಂಟ್ ಇದೆ. ಲೈಕ್ ಯಾರು ಕೇಳಿದ್ರು ಹೇಳ್ಬಿಡ್ಬೋದು ಇದು ನಿಮ್ದೇ ವಾಯ್ಸ್ ಅಂತ. ಲೈಕ್ ಅಷ್ಟು ಫೇಮಸ್ ಆಗಿದೆ ವಾಯ್ಸ್ ಇವಾಗ. ಥ್ಯಾಂಕ್ ಯು. ಆದ್ರೂ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನಾನು ಕಲರ್ಸ್ ಕನ್ನಡದಲ್ಲಿ ಹಿನ್ನೆಲೆ ಧ್ವನಿ ಮಾಡೋದು, ಆದ್ರೂ ಅವರು ನಾನು ಬೇರೆ ಚಾನೆಲ್ ನ ಅಂದ್ರೆ ವಾಯ್ಸ್ ಆಫ್ ಪರ್ಟಿಕ್ಯುಲರ್ ಚಾನೆಲ್ ಅಂತ ತಿಳ್ಕೊಳ್ಳೋರು ಇದ್ದಾರೆ. ನಾನು ಬೇರೆ ರೀತಿಯ ಇದನ್ ಮಾಡ್ತೀನಿ. ಆದ್ರೆ ಒಂದು ಚಾನೆಲ್ ಅಂತ ಬಂದ್ರೆ ನಾನು ಕಲರ್ಸ್ ಕನ್ನಡದ ವಾಯ್ಸ್ ಆಗಿನೇ ನಾನು ಕೆಲಸ ಮಾಡ್ತಾ ಇದೀನಿ ಹೊರತು ನೈಸ್. ಬೇರೆ ಯಾವ್ದ್ರದ್ದು ಅಫಿಷಿಯಲ್ ವಾಯ್ಸ್ ಆಗಿ ನಾನು ಕೆಲಸ ಮಾಡ್ತಾ ಇಲ್ಲ. ಸೊ ಅಂಡ್ ಇವಾಗ ಹಾಡು ಹೇಳಿ, ನೆನ್ಪಾಯ್ತಾ ಹಾಡು? ನೆನಪು ಅಂತ ಅದು ನಮ್ ಮೈಕ್ ಕ್ಯಾಮ್ರಾ ನಿಲ್ತಿಲ್ಲ, ಮೊಬೈಲ್. ಎಸ್. ಇನ್ನ ಸರ್ಚ್ ಮಾಡ್ತಾನೆ ಇದ್ದೀರಾ? ಇಲ್ಲ ನಾನು ನಗು ಎಂದಿದೆ ಮಂಜಿನ ಬೆಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ನಗು ಎಂದಿದೆ ಮಂಜಿನ ಬಿಂದು, ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ, ಬಾಬಾ ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರುಣಿ ಬೇಗ,
ಬಾಬಾ ಹಾರಲು ಆಗದೆ ಸೋತಿರಲು ಗಾಳಿ ಬಾಳಿಗೆ ಗೆಳೆಯನು ಬೇಕಿರಲು ಬಯಸಿದೆ ಹರಸಿದೆ ನಾ ಕಂಡೆ ಈಗಲೆನಾ ನನ್ನ ಸ್ನೇಹಿತನ ಇದೇ ನಗುವ ಮನದ ಸ್ಪಂದ ಸವಿ ಮಧುರ ಮಮತೆ ಬಂಧ ನಗು ಎಂದಿದೆ ಮಂಜಿನ ಬಿಂದು. ಅಂಡ್ ಬ್ಯೂಟಿಫುಲ್. ಲೈಕ್ ಇಷ್ಟು ಒಳ್ಳೆ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ನಿಮ್ದು ಪೋಸ್ಟ್ ಹಾಕ್ದಾಗ ಲೈಕ್ ನೀವು ಲೈವ್ ಬರ್ತೀರಾ ಅಂತ ನಂಗೆ ತುಂಬಾ ಜನ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಒಂದು ಕೇಳಿದ್ರು, ಬಿಗ್ ಬಾಸ್ ಅಲ್ಲಿ ಮಾತಾಡೋ ತರ ಮಾತಾಡ್ಸಿ ಅವ್ರ ಹತ್ರ ಅಂತ. ಬಿಗ್ ಬಾಸ್ ನರೇಶನ್ ವಾಯ್ಸ್ ನಾ ಮಾಡೋದು. ಬಿಗ್ ಬಾಸ್ ಅದರಲ್ಲಿ ಕೇಳೋ ತರ ಅಂದ್ರೆ ದಿನ 11 ಸಂಜೆ 5:30 ಇಲ್ಲಿ ಬಡಕಿಲಾ ಪ್ರದೀಪ್ ಅವರು ದೀಪಿಕಾ ಅವ್ರ ಜೊತೆ ಮಾತಾಡ್ತಿದ್ದಾರೆ. ನೈಸ್ ನೈಸ್. ಅಂಡ್ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇಷ್ಟೊತ್ತು ನನ್ನ ಜೊತೆ ಲೈವ್ ಜಾಯಿನ್ ಆಗಿದ್ ಹೇಗ್ ಅನ್ಸ್ತು ನಿಮ್ಗೆ? ಖುಷಿ ಆಯ್ತು. ಅಂದ್ರೆ ಡಿಫ್ರೆಂಟ್ ಆಗಿತ್ತು. ನಾನು ಅದೇ ನಂಗೆ ಯಾಕಂದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಲೈವ್ ಗಳನ್ನು ಬಂದ್ರು ಈ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅಂದ್ರೆ ಸ್ವಲ್ಪ ಲೈವ್ಲಿ ಆಗಿರೋ ಯಟ್ ಸ್ವಲ್ಪ ಥಾಟ್ ಪ್ರೊವೋಕಿಂಗ್ ಆಗಿರೋ ಕ್ವಶನ್ಸ್ ಅನ್ನ ಕೇಳಿರೋ ಕೆಲವು ಇನ್ಸ್ಟೆನ್ಸ್ ಅಲ್ಲಿ ಇದು ಕೂಡ ಒಂದು. ಮತ್ತಿನ್ ಕೆಲವು ಇನ್ಸ್ಟೆನ್ಸ್ ಅಲ್ಲಿ ಅಂದ್ರೆ ನಾನ್ ಸ್ಪೆಸಿಫಿಕ್ ಆಗಿ ಯಾಕೆ ಇದ್ ಮಾಡ್ತೀನಿ ಅಂತಂದ್ರೆ ಐ ವುಡ್ ಲವ್ ಟು ಟಾಕ್ ಅಗೇನ್ ಅಂಡ್ ಅಗೇನ್ ಅಬೌಟ್ ಇಟ್. ಬಟ್ ಅದರಿಂದ ಹೊಸತೇನು ಇದಾಗಲ್ಲ. ಆತರ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ತು. ಆ ಹಳೆ ವಿಷಯಗಳೇ ಇರ್ಬೋದು, ಆದ್ರೆ ಅದಕ್ಕೆ ಇನ್ನೊಂದ್ಸತಿ ಅದನ್ನ ಬೇರೆ ರೂಪದಲ್ಲಿ ಅದನ್ನ ನೋಡೋದಕ್ಕೂ ಕೂಡ ಅವಕಾಶ ಸಿಕ್ತು. ಸೊ ದಟ್ ಸಮಥಿಂಗ್ ಐ ರಿಯಲಿ ಎಂಜಾಯ್ಡ್ ನಿಮ್ ಶೋದಲ್ಲಿ. ಹಂಗೆ ಎಸ್, ಥ್ಯಾಂಕ್ ಯು ಸೋ ಮಚ್ ನಮ್ ಶೋ ಜಾಯಿನ್ ಆಗಿದ್ದಕ್ಕೆ. ಲೈಕ್ ನಿಮ್ ವಾಯ್ಸ್ ಇನ್ನ ಫೇಮಸ್ ಆಗ್ಲಿ ಅಂಡ್ ನಿಮ್ದು ಏನೇನ್ ಡ್ರೀಮ್ ಇದೆ ಎಲ್ಲಾನು ಕಂಪ್ಲೀಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೂ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಕೀಪ್ ಡೂಯಿಂಗ್ ದಿಸ್ ವರ್ಕ್.